ಹೇ ಮಾಮಾ ನಿಮ್ಮಿಬ್ಬರ ಮಧ್ಯೆ ನಾನು ಅದೇ ಕೆಲಸ ತಾನೇ ಮಾಡ್ತಾ ಇರೋದು. ಏನು ಯಾಕೋ ಅಲ್ಕೋತಿದ್ಯಾ? ಬಾರೋ ನನ್ ಪಕ್ಕದಲ್ಲಿ ಕೂತ್ಕೊಳ್ಳೋ. ನಾನ್ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಯಾಕೆ? ಸೊಪ್ಪು, ನಿನ್ನ ಸ್ಕೀಮ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಾಯ್ತು. ನಿನ್ನ ಲವ್ ನ ಅಲ್ಲಿ ಪಾಸ್ ಮಾಡೋದಕ್ಕೋಸ್ಕರ ನನ್ನ SMS ತರ ಯೂಸ್ ಮಾಡ್ಕೊಂಡ್ಬಿಟ್ಟೆ. ಸೊಪ್ಪು, ನಿನ್ ಮೇಲೆ ನಾನು ಎಷ್ಟೊಂದು ಪ್ರೀತಿ ಇಟ್ಟಿದ್ದೆ. ಈ ಸೋದರ ಮಾವನಿಗೆ ಸೊಪ್ಪು ಹಾಕ್ಬಿಟ್ಟು ಪಕ್ರ ಮಾಡ್ಬಿಟ್ಟೆ. ಅದಲ್ಲ ಕಣೋ ಮಾಮಾ. ಸಾಕು, ನಿನ್ ಸಾವಾಸ ಸಾಕು ಸಾಕು. ಹಾಯ್, ಐ ಆಮ್ ರಘು. ಅದಕ್ಕೇನಿವಾಗ? ಅದು ಐ ಲೈಕ್ ಯು. ಗುರುವೇ 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 ಗುರುವೇ, ಬೇಡ ಬೇಡ ಅಂದ್ರೆ ಬೇಡ. ಒಬ್ಬ ಅನುಭವಿಸ್ತಾ ಹೇಳ್ತಾ ಇದ್ದೀನಿ. ಇವಳು ಮಾತ್ರ ಲೈಕ್ ಮಾಡಬೇಡ. ಇವಳು ಸ್ಕೆಚ್ಚೇ ಯಾರಿಗೂ ಅರ್ಥ ಆಗಲ್ಲ. ಕೈ ಕಾಲು ಮೂಗು ಮುಖ ಎಲ್ಲ ಉದ್ದುದ್ದಕವೆ. ಯಾಕೆ ಹಾಳು ಮಾಡ್ಕೋತೀಯ? ಶಟ್ ಅಪ್ ಮ್ಯಾನ್. ಅನುಭವಿಸ್. ಅದು ಆಮೇಲೆ ಅದು ಐ ಲವ್ ಯು. ನಾನ್ ನಿನ್ನ ಲವ್ ಮಾಡ್ಬೋದು, ಆದ್ರೆ ನನ್ನ ಇನ್ನೊಬ್ಬ ಲವ್ ಮಾಡ್ತಿದ್ದಾನಲ್ಲ. ಯಾರದು? ಅದೇ ಸೀನ್ ರಿಪೀಟ್ ಆಗ್ತಾ ಇದೆ. ಅವನು ಮ್ಯಾಟ್ರ್ ಕ್ಲಿಯರ್ ಆದ್ರೆ ನೀನ್ ನನ್ ಲವ್ ಮಾಡ್ತೀಯಾ? ವೈ ನಾಟ್? ಶ್ಯೂರ್. ನನಗೆ ಒಂದು ಮಾತ್ರ ಆಯ್ತು, ಇವನಿಗೆ 2 ಆಯ್ತದೆ. ಟೋಟಲ್ ಡೀಲಿಂಗ್ಸ್ ನಲ್ಲಿ 15% ನೀವು ಇಟ್ಕೊಳ್ಳಿ, ಬಾಕಿ ಎಲ್ಲ ನನಗೆ ಕೊಡಿ. ನಾನು ಕೂಡ ಪಾರ್ಟಿ ಲೀಡರ್ಸ್ ಜೊತೆ ಬೇಕಾಗುತ್ತೆ. ಫಾದ್ರು, ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ. ತಗೋ. ಬಹಳ ಬಹಳ ಮುಖ್ಯನಾ ನಿನ್ಗಿದು? ಅಲ್ಲಿ 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಡಿಸ್ಕಷನ್ ನಡೀತಾ ಇದೆ. ನೀನು ಇದನ್ನ ತೋರ್ಸೋದಕ್ಕೆ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಒಂದ್ ಕೆಲಸ ಮಾಡು, ನೀನು ಇವಳನ್ನೇ ಮದುವೆ ಮಾಡ್ಕೊಂಡು 6 ವರ್ಷದಲ್ಲಿ ಪುರ್ಸತ್ತಿಲ್ದೆ ಒಂದು ಅರ್ಧ ಡಜನ್ ಮಕ್ಕಳನ್ನ ಮಾಡು. ಅವ್ರನ್ನು ನಾನೇ ಸಾಕ್ತೀನಿ. ಹಿಡ್ಕ. ಫಾದ್ರು, ಇದೇ ಹುಡುಗಿನ ತೇಜನು ಲವ್ ಮಾಡ್ತಿದ್ದಾನೆ. ಮಗನಾಗಿ ಹುಟ್ಟಿ ಒಂದು ಒಳ್ಳೆ ಕೆಲಸ ಮಾಡಿದೀಯ. ಜೋಯ್ಸ್ರನ್ ಬರಕ್ ಹೇಳು. ಜಾತಕ ಅಂತೂ ತುಂಬಾ ಅದ್ಭುತವಾಗಿದೆ. ಈ ರೀತಿ ಜಾತಕ ಸಿಗೋದು ಲಕ್ಷಕ್ಕೊಂದೇ. ಒಂದೇ ಒಂದ್ ಮಾತು ಅವ್ರನ್ನ ಕೇಳ್ಬಿಡ್ತೀನಿ, 1-2 ದಿವಸ ಟೈಮ್ ಕೊಡಿ. ಧಾರಾಳವಾಗಿ, ಆದ್ರೆ ಸಂಬಂಧ ಬಿಡಬೇಡಿ. ನಿನ್ನ ಅದೃಷ್ಟ ನೋಡೋ ಹೇಗಿದೆ. ಒಬ್ಳೆ ಮಗಳಂತೆ, ಸಿಕ್ಕಾಪಟ್ಟೆ ಶ್ರೀಮಂತರು, ಹೊಡೆದೇ ಜಾಕ್ಪಾಟು. ಇವತ್ತಿಗೆ ಸರಿಯಾಗಿ 1 ವರ್ಷ ಆಯ್ತು. ನಮ್ ಸುಬ್ಬುಗೆ ಒಳ್ಳೆ ಸಂಬಂಧ ಬಂದಿದೆ. ಹುಡುಗಿ ಬಹಳ ಚೆನ್ನಾಗಿದ್ದಾಳೆ, ಜಾತಕನೂ ತುಂಬಾ ಚೆನ್ನಾಗಿದೆ. ನೀವ್ ಒಂದ್ಸಲ ನೋಡೊಪ್ಪಿದ್ರೆ ಮಾತು ಮುಗಿಸ್ಬಿಡ್ಬೋದು. ತೇಜ, ಅದೇನಂತ ನೋಡು. ತೆಗಿಯೋ ಕೈನ. ನಿನ್ನ ಒಪ್ಪಿಗೆ ತಗೊಂಡು ನಮ್ಮ ಅಣ್ಣನ ಮಗನ ಮದುವೆ ಮಾಡ್ಬೇಕಾ? ಎಲ್ಲದಕ್ಕೂ ತಲೆ ಹಾಕ್ತಾನೆ, ತಲೆ ಹರಟೆ. ಸ್ಟಾಪ್ 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 ಸ್ಟಾಪ್. ರೈಟ್ ರೈಟ್. ಹಲೋ, ಪಕ್ಕದಲ್ಲಿ ಒಂದು ಬ್ಯೂಟಿ ಕೂತಿದೆ, ನೋಡಲ್ವಾ? ನೀನ್ ನೋಡ್ತಾ ಇದೆಯಲ್ಲ, ನಾನೇ ನೋಡ್ಲಿ. ಗುಡ್ ಜೋಕ್. ವಾವ್, ನೀವು ಸೈಲೆಂಟ್ ಆಗಿದ್ರು ಸ್ಟೈಲ್ ಆಗಿ ಕಾಣ್ತೀರಾ, ಮಾತಾಡ್ತಿದ್ರು ಸ್ಟೈಲ್ ಆಗಿ ಕಾಣ್ತೀರಾ. ಸಿಂಪ್ಲಿ ಸೂಪರ್. ಸಪ್ನಾ, ಯು ಆರ್ ಅ ವೆರಿ ಲಕ್ಕಿ ಗರ್ಲ್. ನಿನಗೆ ಎಂಥ ಒಳ್ಳೆ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ. ಹಲೋ, ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ, ನೀನೇನೋ ಮಾತಾಡಲ್ವಾ? ನೀನ್ ಮಾತಾಡ್ತಾ ಇದೆಯಲ್ಲ. ಸರಿ ಹೋಗ್ಲಿ, ತಿನ್ನಕ್ಕೆ ಏನಾದ್ರೂ ಕೊಡ್ಸಪ್ಪ. ಹಲೋ ಹೀರೋ, ಬಾ ಇಲ್ಲೇ. ಬರಲ್ವಾ? ಇವ್ನ ಕಟ್ಕೊಳೋದು ಹೇಗ್ ಬಾಳ್ಬೇಕು. 2 ಆರ್ಡರ್ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಒಂದ್ರಲ್ಲೇ ಇಬ್ರು ಶೇರ್ ಮಾಡ್ಕೊಂಡ್ರೆ ಮಜಾ ಇರತ್ತಲ್ವಾ? ತಗೋ, ಒಂದ್ ಬೈಟ್ ತಗೋ.
ನಾನ್ ಚೆನ್ನಾಗಿದ್ದೀನಿ. ಎಷ್ಟ್ ದಿನ ಆಯ್ತು ನೀನು ನೋಡಿ? ಇಲ್ಲೇ ಇಲ್ವಲ್ಲೇ? ಏನ್ ಎಂಗೇಜ್ಮೆಂಟ್ ಆಗೋಯ್ತಾ? ಇವರೆಲ್ಲ ನನ್ ಫ್ರೆಂಡ್ಸ್. ಇವನು ನನ್ ಬಾಯ್ ಫ್ರೆಂಡ್ ತೇಜ ಅಂತ. ಹೌದಾ? ಕಂಗ್ರೆಸ್ ಕಣೆ. ಐಟು ವ್ಯತ್ಯಾಸ ಇದೆ. ಪರವಾಗಿಲ್ಲ ಬಿಡೆ, ಅವಶ್ಯಕತೆ ಇದ್ದಾಗ ಅವರೇ ಅಡ್ಜಸ್ಟ್ ಮಾಡ್ಕೋತಾರೆ. ಹೇ ಸ್ವಪ್ನ, ಎಷ್ಟು ಚೆನ್ನಾಗಿದ್ದಾರೆ. ಒಂದ್ ವೇಳೆ ನಿನಗೆ ಬೇಡ ಅಂತ ಅನ್ಸಿದ್ರೆ ನನ್ಗೆ ಬಿಟ್ಕೊಟ್ಬಿಡೆ. ಸ್ವಲ್ಪ ಸುಮ್ನೆ ಇರ್ತ್ಯಾ? ಅವನನ್ನ ಪಡಿಯಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅವನು ಅಂದ್ರೆ ನಂಗೆ ತುಂಬಾ ಇಷ್ಟ. ಅವೆಲ್ಲ ಆಗೋದಿಲ್ಲ. ಯಾಕೆ? ಇದು ನನ್ನ ಜೀವನ. ನೀನ್ ಕನ್ಸ್ ಕಾಣ್ತಾರ ಲೋಕನೇ ಬೇರೆ. ನನ್ನ ಲೋಕದಲ್ಲಿ ಸಿಕ್ಕಾಕೊಂಡು ನೀನ್ ಯಾಕೆ ನಳ್ತೀಯ? ಕಣ್ಮುಚ್ಚಿದ್ರು ಕಣ್ ತೆಗೆದ್ರು ನನಗೆ ಕಾಣೋದಲ್ಲ ನನ್ನ ದೇವ್ರೆ. ಆ ದೇವ್ರಿರೋ ಗುಡಿ ಕಾಂಪೌಂಡ್ ಆಗಿದ್ದೀನಿ ನಾನು. ಮಳೆ ಬರಲಿ ಬಿಸಿಲಿರ್ಲಿ, ಕಲ್ಲು ಮಣ್ಣು ಏನೇ ಬಂದರೂ ಕಾಂಪೌಂಡ್ ತಡೆಯುತ್ತೆ. ದೇವ್ರನ್ನ ಸೋಕೋದಕ್ಕೆ ಬಿಡೋದಿಲ್ಲ. ಅಂತ ಕಾಂಪೌಂಡ್ನ ಕಿತ್ಕೊಂಡೋಗೋ ಆಸೆ ನಿನಗೆ ಬೇಡ. ನಾನೇನು ಅವ್ರ ಮಗ ಅಲ್ಲ, ಬಂಧು ಅಲ್ಲ, ಬಡ್ಗ ಅಲ್ಲ. ಆದ್ರೆ ನನಗೂ ಅವ್ರಿಗಿರೋ ಸಂಬಂಧ ಭಕ್ತ ಭಗವಂತನ ಮಧ್ಯೆ ಇರೋ ಸಂಬಂಧ. ಹಾಗಾದ್ರೆ ನಿನ್ ಜೀವನ? ನನ್ನ ಜೀವನ ಆ ಮರ ಇದ್ದ ಹಾಗೆ. ಯಾವುದೇ ಗಿಡಕ್ಕೂ ಒಂದು ಹನಿ ನೀರು ಬಿದ್ರೂ ಚಿಗುರ್ಕೊಳ್ಳುತ್ತೆ. ಆದ್ರೆ ಮರ ನೋಡು, ನೀರ್ ಮಧ್ಯೆ ಇದ್ರೂ ಒಂದ್ ಚಿಗುರಲ್ಲೇ ಕಾಣಿಸೋದಿಲ್ಲ. ನಾನು ಹಾಗೆ. ನಾನು ಯಾವತ್ತೊಂದೇನೋ ಸಾಯೋದ್ ಖಂಡಿತ. ಅದರ ಸಾವು ನನ್ನ ದೇವರಿಗೋಸ್ಕರ ಆಗಿರ್ಬೇಕು. ಅದೊಂದೇ ನನ್ನ ಆಸೆ. ಅಣ್ಣ ನಮಸ್ಕಾರ ಅಣ್ಣ. ಮಗಳನ್ನ ಕಾಲೇಜಿಗೆ ಸೇರಿಸ್ಬೇಕಾಗಿತ್ತು. ಎಲ್ಲಾರ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಂದ್ಬಿಡ್ತಾನೆ ಅಪ್ಶಕ್ನ. ರೆಡಿ? ನಮಸ್ಕಾರ ದೇವ್ರು. ಬೇಗ ಬೇಗ ರೆಡಿ ಮಾಡ್ರು, ಗೌಡ್ರು ಬಂದ್ರು. ನಮಸ್ಕಾರ. ಬನ್ನಿ ಗೌಡ್ರೆ, ಬನ್ನಿ ಬನ್ನಿ ಗೌಡ್ರೆ, ಕೂತ್ಕೊಳ್ಳಿ. ಅಡಿಗೆ ರೆಡಿ ಆಯ್ತಾ ಪಟ್ರೆ? ಏ. ಅಡಿಗೆ ಅಡಿಗೆ ಅರ್ಥ ಆಯ್ತು. ಗೌಡ್ರೆ, ನಿಮ್ಮ ಸಂಬಂಧ ಮಾಡ್ತಿರೋದು ನನಗೆ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಿದೆ. ಸಂಬಂಧಗಳನ್ನ ದೇವರೇ ಬೆಸ್ತಿರ್ತಾನೆ, ನಾವೆಲ್ಲ ನೆಪ ಮಾತ್ರಕ್ಕೆ. ಎಲ್ಲಿ ಇವನ್ ಕಾಣಿಸ್ತಾ ಇಲ್ಲ. ತೇಜ, ಅಯ್ಯೋ ಬಿಡಿ ಬಾಬಾ, ಅವನೆಲ್ಲೋ ಇರ್ತಾನೆ. ಅವನ್ ಯಾಕೆ ಕರೀತೀರಿ? ಇದೇ ನಮ್ಮನೇನಾ? ಅಲ್ಲಿ ಯಾಕೆ ನಿಂತಿದ್ಯಾ? ಬಾಯಲ್ಲಿ. ಅಪ್ಪಾಜಿ, ನಾನು ಹಾ, ಮಗುನ್ ಕರೆಸಿ. ನೀನು ಮದುವೆ ಆಗೋ ಹುಡುಗನಿಗೆ ತಗೊಂಡೋಗಿ ಕೊಡು. ಸ್ವಪ್ನ, ಏನಮ್ಮ ನೀನ್ ಮಾಡ್ತಿರೋದು? ಹುಡುಗ ಅಲ್ಲಿದ್ದಾನೆ, ಇವನ್ಗೆ ಯಾಕೆ ಕೊಡ್ತಿದೀಯಾ? ನಿಮ್ ಮಗಳು ಇಷ್ಟಪಟ್ಟಿರೋದು ನಮ್ ತೇಜ್ನ. ಅವ್ನ್ ಮನಸ್ ತುಂಬಾ ನೀವೊಬ್ರೇ ಇರೋದು, ಬೇರೆ ಯಾರು ಇಲ್ಲ. ಅವ್ನ್ ನಿಮ್ಗೋಸ್ಕರ ಬದುಕಿರ್ತಾನಂತೆ, ನಿಮ್ಗೋಸ್ಕರ ಸಾಯ್ತಾನಂತೆ. ಈಗ ನಾನು ಅವನನ್ನ ಲವ್ ಮಾಡ್ತಿದ್ದೀನಿ. ನಾನೇನ್ ಮಾಡ್ಬೇಕು? ಬದುಕಿರ್ಬೇಕಾ ಸಾಯ್ಬೇಕಾ? ಅವ್ನ್ ನಿಮ್ಮೇಲಿಟ್ಟಿರೋ ನಂಬಿಕೆ ಭಕ್ತಿನ ನೀವು ನಿಜವಾಗ್ಲೂ ಗೌರವಿಸೋದಾದ್ರೆ ಅವ್ನ್ ಬಾಳಿಗೆ ಒಂದ್ ಬೆಳಕನ್ ಕೊಡಿ. ನಾನಂತೂ ಬೇರೆ ಯಾರನ್ನೂ ಮದ್ವೆ ಆಗಲ್ಲ, ತೇಜನೇ ಆಗೋದು. ಅದಾಗ್ಲಿಲ್ಲ ಅಂದ್ರೆ ನಾನ್ ಖಂಡಿತ ಬದುಕಿರಲ್ಲ. ನನ್ ಸಾವಗ್ ನೀವೇ ಕಾರಣ ಆಗ್ತೀರಾ. ಮದುವೆ ವಿಚಾರದಲ್ಲಿ ಹೆಣ್ಣು ಏನ್ ತೀರ್ಮಾನ ತಗೋತಾಳೋ
ಅದೇ ಅಂತಿಮ. ನಿಮ್ಮ ಮಾತಿಗೆ ಎದುರು ಮಾತಾಡುವಷ್ಟು ಧೈರ್ಯ ನನಗಿಲ್ಲ ಗೌಡ್ರೆ. ಆದ್ರೂ ಒಂದು ಹೆಣ್ಣಿನ ತಂದೆಯಾಗಿ ನನಗೂ ಕೆಲವು ಜವಾಬ್ದಾರಿಗಳಿರುತ್ತೆ. ಅದನ್ನ ನಾನು ಮಾಡ್ಲೇಬೇಕಾಗತ್ತೆ. ನಾನ್ ಬಯಸಿದ್ದು ನಿಮ್ಮ ಸಂಬಂಧನ. ನನ್ನ ಮಗಳು ನಿಮ್ಮ ಮನೆ ಸೊಸೆಯಾಗಿ ಬರ್ತಾಳೆ ಅಂತಲೇ ನನ್ನ ಕುಲಬಾಂಧವರನ್ನೆಲ್ಲ ಕರೆಸಿದ್ದೀನಿ. ಯಾರೋ ಒಬ್ಬ ನಿಮ್ಮ ಮನೇಲಿ ಕೆಲಸ ಮಾಡು. ತಂದೆ ಯಾರು, ತಾಯಿ ಯಾರು, ಅವನು ಯಾವ ಜಾತಿನೋ ಯಾವ ಕುಲನೋ. ನನ್ನ ಮಗಳು ಕೋಟಿಗಳಿಗೆ ಬಾಳ್ತಾಳೆ. ಆತ ಕೂಲಿ ಮಾಡಿಕೊಂಡು. ಇವತ್ತು ನೀವ್ ಎದ್ದುಗಳಿಗೆ ಚೆನ್ನಾಗಿದೆ ಅಂತ ಕಾಣುತ್ತೆ. ಅವನ ತಂದೆ ತಾಯಿ ಇಲ್ದಿರೋ ಅನಾಥನಲ್ಲ. ಅವನಿಗೆ ನಾನೇ ತಂದೆ, ಇವಳೇ ತಾಯಿ. ಅವನು ನನ್ನ ಕುಲ, ನನ್ನ ಮಗ, ನನ್ನ ಪರಂಪರೆ, ಈ ನಮ್ಮ ವೀರ ಪರಂಪರೆಯ ವಾರಸ್ದಾರ ಅವನು. ನನ್ನ ಸಮಸ್ತ ಆಸ್ತಿಗೆ ಅವನೇ ಯಜಮಾನ. ಇವತ್ತೇ ಲಾಯರ್ನ ಕರೆಸಿ ಬರ್ಸ್ತೀನಿ. ನಿಮ್ ಮಗಳನ್ನ ಕೊಡ್ತೀರಾ?